ವಾದಿರಾಜರಂತಾರೆ, ಫಾಲೇ ಯಲ್ಲಿಖಿತಂ ಧುನೋತಿ ವಿಧಿ ಲೇಖಾಂ ವಿಧಾತ್ರ ಕೃತಾಂ. ನಿತ್ಯ ನಾವು ಊರ್ಧ್ವಪುಂಡ್ರ ಧಾರಣೆಯನ್ನು ಮಾಡಿಕೊಳ್ಬೇಕಂತ. ಗೋಪೀಚಂದನ ಧಾರಣೆ, ಕೃಷ್ಣ ವಿಹರಿಸಿದ ಆ ಭೂಮಿ, ಪವಿತ್ರವಾಗಿರುವಂತಹ ಆ ಭೂಮಿ ಏನಿದೆ, ಆ ವೃಂದಾವನದ ಆ ಪರಿಸರದಲ್ಲಿ ಬಂದಿರುವಂತಹ ಮೃತ್ತಿಕೆ, ಅದನ್ನು ನಾವು ಹಣೆಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಧಾರಣೆ ಮಾಡಿಕೊಂಡ್ರೆ ಏನಾಗತ್ತೆ ಅಂತಂದರೆ, ಫಾಲೇ ಯಲ್ಲಿಖಿತಂ ಧುನೋತಿ ಸಹಸಾ ಧಾತ್ರ ವಿಧಾತ್ರ ಕೃತಾಂ. ನಮ್ಮ ಹಣೆಯಲ್ಲಿ ಏನು ಬ್ರಹ್ಮದೇವರು ಬರೆದಿದ್ದಾರೆ ಅದನ್ನು ಅಳಗಿಸುತ್ತಂತೆ. ಅದು ಹೀಗೆ ಅಡ್ಡಡ್ಡ ಬರೆದಿರ್ತಾರಂತೆ, ಬ್ರಹ್ಮದೇವರು ಹಣೆಯಲ್ಲಿ ಹೀಗೆ ಬರೆದಿರ್ತಾರಂತೆ. ನಾವು ಹೀಗೆ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿಕೊಂಡ್ರೆ ನಮಗೇನೆಲ್ಲ ಅನಿಷ್ಟ ಬರೆದಿದ್ದಾರೆ ಅದೆಲ್ಲ ಅಳಿಕಿಸಿ ಹೋಗುತ್ತಂತೆ. ಅಳಿಕಿಸಿ ಹೋಗಿ ನಮ್ಮನ್ನು ಅದು ಊರ್ಧ್ವ ಪದವೀಂ, ಅದು ಊರ್ಧ್ವಪುಂಡ್ರ ತಾನೇ ಮೇಲಕ್ಕೆ ಕರೆದುಕೊಂಡು ಹೋಗುತ್ತೆ, ನಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ ವಾದಿರಾಜರು ಅದನ್ನು ನಿರೂಪಿಸ್ತಾರೆ. ಹಾಗೆ ಆ ಮಾರ್ಕಾಂಡೇಯರು ವಿಶೇಷವಾದ ದೇವತಾನುಗ್ರಹದಿಂದ ಚಿರಂಜೀವಿತ್ವವನ್ನು ಹೊಂದಿದಂಥವರು. ಅವರನ್ನು ಕುರಿತು ನಾರಾಯಣ ಹೇಳ್ತಾನೆ, ನನ್ನ ಅನುಗ್ರಹವನ್ನು ಪಡೆದು ನಿನ್ನ ತಂದೆ ನಿನ್ನನ್ನು ಪಡೆದಿದ್ದಾನೆ, ನಿನಗೆ ನಾನು ನಿನ್ನ ಪ್ರಾರ್ಥನೆಯಂತೆ ಇಂತಹ ಮಾಯೆಯನ್ನು ತೋರಿಸಿದ್ದೇನೆ ಅಂತ ಆ ಪರಮಾತ್ಮ ಆ ಮಾರ್ಕಾಂಡೇಯರಿಗೆ ಹೇಳಿರುವಂತಹ ಪ್ರಸಂಗವನ್ನು ನಿರೂಪಿಸ್ತಾ ಇದ್ದಾರೆ. ಹೀಗೆ ಮಾರ್ಕಾಂಡೇಯ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾ ಪ್ರಳಯದ ನಿರೂಪಣೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ನಿರೂಪಣೆ ಮಾಡ್ತಾ ಮತ್ಸ್ಯರೂಪಿಯಾದ ಪರಮಾತ್ಮನಲ್ಲಿ ಮನು ಮಹಾರಾಜ ಮತ್ತೆ ಕೆಲವು ಜಿಜ್ಞಾಸೆಗಳನ್ನು ಮುಂದೆ ಇಡ್ತಾ, ಭೂಲೋಕದಲ್ಲಿ ಅತ್ಯಂತ ಪವಿತ್ರವಾಗಿರುವ ಕ್ಷೇತ್ರ ಅದನ್ನು ಹೇಳಬೇಕು ಅಂತ ಹೇಳಿದಾಗ ಕಾಶಿಯ ಮಹಿಮೆಯನ್ನು ವರ್ಣನೆ ಮಾಡುತ್ತಾ ಇದ್ದಾರೆ. ಹಿಂದೆ ಪ್ರಯಾಗದ ವರ್ಣನೆಯನ್ನು ಮಾಡಿದ್ದಾರೆ. ಪ್ರಯಾಗ ಎಷ್ಟು ಪವಿತ್ರವಾಗಿದೆ. ಅಶ್ವಮೇಧ ಯಾಗವನ್ನು ಮಾಡಿ ಮನಸ್ತೃಪ್ತಿಯಾಗದೇ ಇರುವಂತಹ ಧರ್ಮರಾಜ ಪ್ರಯಾಗದಲ್ಲಿ ಸ್ನಾನವನ್ನು ಮಾಡಿ ತೃಪ್ತನಾಗಿದ್ದಾನೆ, ತನ್ನ ಪಾಪಗಳನ್ನು ಕಳೆದುಕೊಂಡಿದ್ದಾನೆ ಅಂತ. ಅಂತಹ ಪ್ರಯಾಗದ ಮಹಿಮೆಯನ್ನು ಹಿಂದೆ ಮತ್ಸ್ಯರೂಪಿಯಾದ ಪರಮಾತ್ಮ ತಿಳಿಸಿದ್ದಾನೆ. ಈಗ ರುದ್ರ ಪಾರ್ವತೀ ದೇವಿಯರ ಸಂವಾದದಲ್ಲಿ ಬಂದಿರುವಂತಹ ಕಾಶಿ ಕ್ಷೇತ್ರದ ಮಹಿಮೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಪಾರ್ವತೀ ದೇವಿ ರುದ್ರದೇವರಲ್ಲಿ ಕೇಳ್ತಾ ಇದ್ದಾರಂತೆ, ಅತ್ಯಂತ ಪವಿತ್ರವಾಗಿರುವಂತಹ ಕ್ಷೇತ್ರ, ಧರ್ಮಂ ಪ್ರಬ್ರೂಹಿ ಮರ್ತ್ಯಾನಾಂ ಭುವಿ ಚೈವ ಊರ್ಧ್ವರೇತಸಾಂ ಜಪ್ತಂ ದತ್ತಂ ಹುತಂಚೇಷ್ಟಂ ತಪಸ್ತಪ್ತಂ ಕೃತಂಚಯತ್ ಧ್ಯಾನಾಧ್ಯಯನ ಸಂಪನ್ನಂ ಕಥಂ ಭವತಿ ಚಾಕ್ಷಯಂ. ಯಾವುದನ್ನೇ ಅನುಷ್ಠಾನ ಮಾಡಿದರು, ಏನೇ ಜಪ ಮಾಡಲಿ, ದಾನಗಳನ್ನು ನೀಡಲಿ, ಹೋಮವನ್ನು ಮಾಡಲಿ, ಯಾವ ಸ್ಥಳದಲ್ಲಿ ಮಾಡಿದರೆ, ಹೇಗೆ ಮಾಡಿದರೆ ಅಕ್ಷಯ ಫಲಪ್ರಾಪ್ತಿ ಆಗತ್ತೆ. ಏನು ಅಧ್ಯಯನವನ್ನು ಮಾಡಿದರೆ, ಎಲ್ಲಿ ಅಧ್ಯಯನವನ್ನು ಮಾಡಿದರೆ ಅಕ್ಷಯ ಫಲಪ್ರಾಪ್ತಿ ಆಗತ್ತೆ. ಅಂತಹ ಒಂದು ವಿಶೇಷವನ್ನು ನನಗೆ ತಿಳಿಸಬೇಕು ಅಂತ ಕೇಳಿದಾಗ ಆವಾಗ ರುದ್ರದೇವರು ಹೇಳ್ತಾ ಇದ್ದಾರೆ. ಅವಿಮುಕ್ತ ಅಂತ ಒಂದಿದೆ ಕ್ಷೇತ್ರ, ಕೇಳಿದೆಯಾ ಅಂತಾರೆ ರುದ್ರದೇವರು. ಅವಿಮುಕ್ತ ಅಂತನ ಕೇಳಲಿಲ್ಲ ಅಂತಾರೆ ಪಾರ್ವತಿದೇವಿ. ಬಹಳ ಪವಿತ್ರವಾಗಿರುವಂತಹ ಕ್ಷೇತ್ರ ಅವಿಮುಕ್ತ ಅಂತ. ಯಾಕದಕ್ಕೆ ಅವಿಮುಕ್ತ ಅಂತ ಯಾಕೆ ಹೆಸರು ಅಂತ ಕೇಳ್ತಾರೆ ಪಾರ್ವತೀದೇವಿ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಇದಕ್ಕೆ ಅವಿಮುಕ್ತ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಬಹಳ ಮಹತ್ವ ಇದೆ. ಈ ಕ್ಷೇತ್ರವನ್ನು ಯತ್ರ ಸನ್ನಿಹಿತೋ ನಿತ್ಯಂ ಅವಿಮುಕ್ತೇ ನಿರಂತರಂ ತತ್ಕ್ಷೇತ್ರಂ ನ ಮಯಾ ಮುಕ್ತಂ ಅವಿಮುಕ್ತಂ ತತಸ್ಮೃತಂ. ಯಾವ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ಇರ್ತೇನೆ, ಈ ಕ್ಷೇತ್ರವನ್ನು ಎಂದಿಗೂ ಕೂಡ ಬಿಡೋದೇ ಇಲ್ಲ. ಅವಿಮುಕ್ತ, ವಿಮುಕ್ತ ಅಂದರೆ ಬಿಟ್ಟದ್ದು. ನಾನು ಯಾವುದನ್ನು ಬಿಡಲೇ ಇಲ್ಲವೋ ಅದನ್ನು ಅವಿಮುಕ್ತ ಅಂತ ಕರೀತಾ ಇದ್ದಾರೆ. ನಾನು ಯಾವತ್ತಿಗೂ ಎಲ್ಲಿ ಸನ್ನಿಹಿತನಾಗಿರುತ್ತೇನೋ ಅದನ್ನು ಅವಿಮುಕ್ತ ಅಂತ. ವಾರಾಣಸಿ ಅಂತ ಅದಕ್ಕೆ ಹೆಸರು, ಕಾಶಿ ಅಂತ ಅದಕ್ಕೆ ಹೆಸರು, ಅವಿಮುಕ್ತ ಅಂತ ಹೆಸರು. ಅವಿಮುಕ್ತ ಅಂತನ ಹೆಸರು ಬಹಳ ಪ್ರಶಸ್ತವಾದಂಥ ಹೆಸರು. ಆ ಕ್ಷೇತ್ರದ ಮಹಿಮೆಯನ್ನು ಹೇಳುವಂತಹ ಶಬ್ದ ಅದು ಅವಿಮುಕ್ತ ಅಂತ. ರುದ್ರದೇವರು ಬಿಡದೇ ಇರುವಂತಹ ಸ್ಥಳ, ಅಂತಹ ಕ್ಷೇತ್ರ, ಅದನ್ನು ಅವಿಮುಕ್ತ ಕ್ಷೇತ್ರ ಅಂತ ಕರೀತಾ ಇದ್ದಾರೆ.
ಅವಿಮುಕ್ತೇ ಪರಾ ಸಿದ್ಧಿ ಅವಿಮುಕ್ತೇ ಪರಾಗತಿ ಜಪ್ತಂ ದತ್ತಂ ಹುತಂಚೇಷ್ಟಂ ತಪಸ್ತಪ್ತಂ ಕೃತಂಚಯತ್. ಆ ಕ್ಷೇತ್ರದಲ್ಲಿ ಏನು ಮಾಡಿದರೂ ಕೂಡ, ಏನು ಜಪ ಮಾಡಲಿ, ದಾನ ಮಾಡಲಿ, ಏನು ಹೋಮವನ್ನೇ ಮಾಡಲಿ, ಏನು ಧ್ಯಾನ ಮಾಡಲಿ, ಅಧ್ಯಯನವನ್ನು ಮಾಡಲಿ, ಎಲ್ಲದಕ್ಕೂ ಕೂಡ ಅಕ್ಷಯ ಫಲಪ್ರಾಪ್ತಿ ಆಗತ್ತೆ. ವಿಶೇಷ ಏನು ಗೊತ್ತಾ, ಅಲ್ಲಿರಬೇಕು. ಕೊನೆಗೆ ಇರಲಿಕ್ಕಾಗಲಿಲ್ಲ ಅಂದರೆ ಸಾಯುವ ಹಂತದಲ್ಲಿ ಆದರೂ ಅಲ್ಲಿಗೆ ಹೋಗಬೇಕು, ಅಲ್ಲಿ ಹೋಗಿ ಸಾಯಬೇಕು ಅಂತ ಹೇಳ್ತಾರೆ ರುದ್ರದೇವರು. ಅಲ್ಲಿ ಮರಣವನ್ನು ಹೊಂದಬೇಕು. ಆ ಕ್ಷೇತ್ರದಲ್ಲಿ ಮರಣವನ್ನು ಹೊಂದಿದರೆ ಮತ್ತೆ ಭೂಮಿಯಲ್ಲಿ ಹುಟ್ಟೋದಿಲ್ಲ ಅಂತ. ಕೀಟಾ ಪಿಪೀಲಿಕಾಶ್ಚೈವ ಯೇ ಚಾನ್ಯೇ ಮೃಗಪಕ್ಷಿಣಃ ಕಾಲೇನ ನಿಧನಂ ಪ್ರಾಪ್ತಾ ಅವಿಮುಕ್ತೇ ಶೃಣುಪ್ರಿಯೆ. ಯಾರೇ ಆಗಲಿ, ಅದು ಮನುಷ್ಯರೇ ಆಗಬೇಕು ಅಂತನೂ ಇಲ್ಲ, ಮೃಗ ಕೀಟ ಪಕ್ಷಿ ಏನೇ ಆಗಲಿ, ಅದು ಕೂಡ ಕಾಶಿ ಕ್ಷೇತ್ರದಲ್ಲಿ ಮರಣವನ್ನು ಹೊಂದಿದರೆ ಸದ್ಗತಿಯನ್ನು ಹೊಂದತ್ತೆ. ಅಷ್ಟು ಪವಿತ್ರವಾಗಿರುವಂಥದ್ದು ಅದು. ಯಾಕೆ ಅಂತಂದರೆ ಅಲ್ಲಿ ಗಂಗಾ ನದಿ, ನನಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಗಂಗೆ. ವಿಷ್ಣು ಪಾದೋದ್ಭವಳಾದ ಗಂಗೆ ಅಲ್ಲಿ ಹರಿತಾ ಇದ್ದಾಳೆ. ಅವಳ ಸನ್ನಿಧಾನ ಅಲ್ಲಿ ಇದೆ. ನಾನಲ್ಲಿ ಸನ್ನಿಹಿತನಾಗಿದ್ದೇನೆ. ಅಕಾಮೋ ವಾ ಸಕಾಮೋ ವಾ ಹ್ಯಪಿ ತಿರ್ಯಗತೋಪಿ ವಾ ಅವಿಮುಕ್ತೇ ತ್ಯಜನ್ ಪ್ರಾಣಾನ್ ಮಮ ಲೋಕೆ ಮಹೀಯತೆ. ಯಾರು ಏನೋ ಆಸೆಯನ್ನು ಇಟ್ಟುಕೊಂಡು ಹೋಗಿರ್ತಾರೆ, ಅಥವಾ ಏನು ಆಸೆ ಇಲ್ಲ ಅಂತ ಯಾರೇ ಎಂತಹ ವ್ಯಕ್ತಿನೇ ಆಗಿರಲಿ, ಅಲ್ಲಿ ಪ್ರಾಣವನ್ನು ಪರಿತ್ಯಾಗ ಮಾಡಿದರೆ ಅವನು ಸದ್ಗತಿಯನ್ನು ಹೊಂದುತ್ತಾ ಇದ್ದಾನೆ. ಅಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕ್ಷೇತ್ರ ಅದು ಅವಿಮುಕ್ತ ಕ್ಷೇತ್ರ. ಇನ್ನೂ ಅನೇಕ ಕ್ಷೇತ್ರಗಳಿವೆ. ಗೋಕರ್ಣ, ರುದ್ರಕರ್ಣ, ಸುವರ್ಣಾಕ್ಷ, ಮಹಾಕಾಲ, ಕಾಲಿಂಜರ ಅಂತ ಹೀಗೆಲ್ಲ ಬೇರೆ ಬೇರೆ ಕ್ಷೇತ್ರಗಳಿವೆ. ಅದರಲ್ಲಿಯೂ ಕೂಡ ಈ ಅವಿಮುಕ್ತ ಕ್ಷೇತ್ರ ಬಹಳ ಪ್ರಶಸ್ತವಾದದ್ದು. ಅಲ್ಲಿ ಮಾಡಿರುವಂತಹ ಯಾವುದೇ ಅನುಷ್ಠಾನಗಳಿಗೂ ಕೂಡ ವಿಶೇಷವಾದಂತಹ ಫಲ ಇದೆ ಅಂತ ಹೇಳ್ತಾ, ಅಲ್ಲಿ ಪಾರ್ವತೀದೇವಿ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾಳೆ. ಯಾವುದು ಕ್ಷೇತ್ರ ಅಂತ ಹೇಳುವಾಗ, ವಾರಣ ಮತ್ತು ಅಸಿ ಅಂತನ್ನುವ ನದಿಗಳು ಹರಿತಾ ಇವೆ, ಕವಲಾಗಿ ಹರಿತಾ ಇವೆ. ಅದು ಅದರ ಮಧ್ಯಭಾಗ ಏನಿದೆ ಪವಿತ್ರವಾಗಿರುವಂತಹ ಕ್ಷೇತ್ರ ಅಂತ ಅನಿಸಿಕೊಂಡಿದೆ. ಇನ್ನು ಈ ಕ್ಷೇತ್ರದಲ್ಲಿ ಇರುವಂತಹ ಗುಣಗಳೇನು ಅಂತ ಕೇಳಿದಾಗ, ಆ ಕ್ಷೇತ್ರದಲ್ಲಿ ನಾನು ಅನೇಕ ರೂಪಗಳಿಂದ ಇದ್ದೇನೆ, ನನ್ನ ಗಣದವರು ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಮಾಸಿ ಮಾಸಿ ಕುಶಾಗ್ರೇಣ ಜಲಮಾಸ್ವಾದಯಂತಿ ವೈ ವೃಕ್ಷಮೂಲ ನಿಕೇತಾಶ್ಚ ಶಿಲಶಯ್ಯಾಸ್ತಥಾಪರೆ. ದೇವತೆಗಳು ಬಂದು ಅನೇಕ ರೀತಿಯಲ್ಲಿ ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರು ಇಲ್ಲಿಯ ಜಲಪ್ರಾಶನವನ್ನು ಮಾಡಬೇಕು, ಇಲ್ಲಿಯ ನನ್ನ ರೂಪವನ್ನು ನೋಡಬೇಕು ಅಂತ ಅದನ್ನೆಲ್ಲವನ್ನು ಕೂಡ ಬಯಸ್ತಾ ಇದ್ದಾರೆ. ನೂರಾರು ಜನ್ಮಗಳ ಸಾಧನೆಯ ಫಲವಾಗಿ ಅವಿಮುಕ್ತ ಕ್ಷೇತ್ರದ ವಾಸ, ಆ ದರ್ಶನ, ಅದರ ಭಾಗ್ಯ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಇರುವಾಗ, ನಿಮ್ಮ ರೂಪ ಯಾವ ರೀತಿಯಲ್ಲಿದೆ, ಯಾವ ರೀತಿಯಾದ ನಿಮ್ಮ ರೂಪದ ದರ್ಶನವನ್ನು ಭಕ್ತರಾದವರು ಪಡೆದುಕೊಳ್ಳಬೇಕು. ಪಾರ್ವತೀದೇವಿಗೆ ಎಲ್ಲ ಗೊತ್ತಿದೆ. ಗೊತ್ತಿದ್ದರೂ ಕೂಡ ಭಕ್ತರ ಮೇಲಿನ ಕರುಣೆಯಿಂದ ಪಾರ್ವತೀದೇವಿ ಕೇಳಿದಾಗ, ಅಮೂರ್ತಂಚೈವ ಮೂರ್ತಂಚ ಜ್ಯೋತಿ ರೂಪಂ ಹಿ ತತ್ಸ್ಮೃತಂ ತಸ್ಯೋಪಲಬ್ಧಿಮನ್ವಿಚ್ಛನ್ ಯತ್ನ ಕಾರ್ಯೋ ವಿಜಾನತ. ನನ್ನ ರೂಪಗಳು ಅಂತನ್ನುವಾಗ ಅಮೂರ್ತ ರೂಪ, ಮೂರ್ತ ರೂಪ ಅಂತ ಎರಡು. ಕಣ್ಣಿಗೆ ಕಾಣದೇ ಇರುವಂತಹ ರೂಪ. ಇನ್ನು ಮೂರ್ತ ರೂಪ, ಜ್ಯೋತಿ ರೂಪ, ಪ್ರಕಾಶಮಯವಾಗಿರುವಂತಹ ರೂಪ. ತಪಸ್ಸಿನಿಂದ ಅದನ್ನು ಕಾಣಬೇಕು. ಅದನ್ನು ಕಂಡು ನಂತರದಲ್ಲಿ ಅಮೂರ್ತವಾದಂತಹ ರೂಪ ಏನಿದೆ ಅದನ್ನು ಕಾಣುವುದಕ್ಕೆ ಪ್ರಯತ್ನವನ್ನು ಪಡಬೇಕು. ಅನೇಕ ಜನ್ಮಗಳಲ್ಲಿ ಮಾಡುವ ತಪಸ್ಸಿನ ಪ್ರಭಾವದಿಂದ ನಾನು ಗೋಚರನಾಗ್ತೇನೆ ಅಂತ ರುದ್ರದೇವರು ಹೇಳಿದ್ದಾರೆ. ಹೀಗೆ ಅನೇಕ ಮಹಿಮೆಗಳನ್ನು ಹೇಳಿರುವಂತಹ ಕ್ಷೇತ್ರ ಕಾಶಿಯ ಬಗ್ಗೆ ಸಾಕಷ್ಟು ಮಹಿಮೆಗಳನ್ನು ನಿರೂಪಣೆ ಮಾಡುತ್ತಾರೆ. ಇಷ್ಟೆಲ್ಲವನ್ನೂ ಕೂಡ ನಿರೂಪಣೆ ಮಾಡ್ತಾ ಪತಿವ್ರತ ಧರ್ಮವನ್ನು ನಿರೂಪಣೆ ಮಾಡಬೇಕು ಅಂತ ಮನು ಮಹಾರಾಜ ಕೇಳ್ತಾ ಇದ್ದಾನೆ. ಆವಾಗ ಮತ್ಸ್ಯರೂಪಿಯಾದಂತಹ ಪರಮಾತ್ಮ ಸಾವಿತ್ರಿಯ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಬಹಳ ಸುಂದರವಾಗಿರುವಂತಹ ಕಥೆ, ಸತ್ಯವಾನ್ ಸಾವಿತ್ರಿಯ ಕಥೆ, ಬಹಳ ಸುಂದರವಾಗಿರುವಂತಹ ಕಥೆ. ಆ ಕಥೆಯನ್ನು
ಸ್ವಯಂಭವ ಮನುವಿಗೆ ಮತ್ಸ್ಯರೂಪಿಯಾದಂತಹ ಪರಮಾತ್ಮ ನಿರೂಪಿಸ್ತಾ ಇದ್ದಾನೆ. ಪತಿವ್ರತಾನಾಂಕಾ ಶ್ರೇಷ್ಠ ಕಯಾ ಮೃತ್ಯು ಪರಾಜಿತಃ ನಾಮ ಸಂಕೀರ್ತನಂಕಸ್ಯಾಹ ಕೀರ್ತನೀಯಂ ಸದಾ ನರೈಃ. ಪತಿವ್ರತೆಯರಲ್ಲಿ ಅತ್ಯಂತ ಶ್ರೇಷ್ಠಳಾದವಳು ಯಾರು, ಪಾತಿವ್ರತ್ಯ ಧರ್ಮ ಏನು, ಅದನ್ನೆಲ್ಲವನ್ನೂ ಕೂಡ ಮನು ಮಹಾರಾಜ ಪ್ರಶ್ನೆಯನ್ನು ಮಾಡಿದಾಗ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ಅತ್ರ ತೇ ವರ್ಣಯಿಷ್ಯಾಮಿ ಕಥಾಂ ಪಾಪ ಪ್ರಣಾಶಿನೀಂ ಯಥಾ ವಿಮೋಕ್ಷಿತೋ ಭರ್ತ ಮೃತ್ಯುಪಾಶಗತ ಸ್ತ್ರೀಯ. ಪಾತಿವ್ರತ್ಯಕ್ಕೆ ಬಹಳ ಮಹತ್ವ ಇದೆ. ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾನೆ. ಎಷ್ಟು ಮಹತ್ವ ಇದೆ ಅಂದರೆ, ಒಬ್ಬಳು ಪತಿವ್ರತೆ ಆದವಳು ತನ್ನಲ್ಲಿರುವಂತಹ ಅಧರ್ಮದ ಪ್ರಭಾವದಿಂದ, ಪಾತಿವ್ರತ್ಯದ ಪ್ರಭಾವದಿಂದ ಮೃತ್ಯುವಿನ ಪಾಶಕ್ಕೆ ಸಿಕ್ಕು ಹಾಕ್ಕೊಂಡಿರುವಂತಹ ತನ್ನ ಪತಿಯನ್ನು ಬಿಡಿಸಿಕೊಂಡು ಬಂದಿದ್ದಾಳೆ. ತನ್ನ ಪತಿಗೆ ಮತ್ತೆ ಜೀವನವನ್ನು ಕೊಟ್ಟಿದ್ದಾಳೆ. ಇದು ಯಾವುದರಿಂದ ಆದದ್ದು? ಪಾತಿವ್ರತ್ಯದ ಪ್ರಭಾವದಿಂದ. ಅಷ್ಟು ಮಹತ್ವ ಪಾತಿವ್ರತ್ಯಕ್ಕೆ ಇದೆ.